ಜನರ ಪ್ರಾಣ ಅಂದ್ರೆ ಬಿಎಂಟಿಸಿಗೆ ಕೇವಲ ಆಗೋಯ್ತಾ ಅಂತ. ಬಿಎಂಟಿಸಿ ಚಾಲಕನಿಂದ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ. ಸ್ವಲ್ಪ ಯಾಮಾರಿದ್ರೂ ತಲೆ ಮೇಲೆ ಈ ಗಜಗಾತ್ರದ ಬಸ್ ಹರಿತಾ ಇತ್ತು. ಸವಾರ ಕೆಳಗಡೆ ಬಿದ್ರೂ ಕೂಡ ಕೇರ್ ಮಾಡದೆ ಹಾಗೆ ಹೋಗಿದ್ದಾನೆ ಬಿಎಂಟಿಸಿ ಬಸ್ ಚಾಲಕ. ಆಕ್ಸಿಡೆಂಟ್ ನಿರ್ಲಕ್ಷ್ಯದ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈ ಬಿಎಂಟಿಸಿಯ ಆಟಾಟೋಪ ನಿಲ್ಲುವಂತಹ ಲಕ್ಷಣ ಕಂಡು ಬರ್ತಾ ಇಲ್ಲ. ಇವರು ರಿವರ್ಸ್ ತಗೋಬೇಕು ಅಂತಂದ್ರೂ ಕೂಡ ಇಡೀ ರೋಡ್ನ ಸುತ್ತು ಬಳಸ್ಕೊಂಡ್ ಬರ್ತಾರೆ. ಅಲ್ಲಿ ಯೂ ಟರ್ನ್ ತಗೋಬೇಕು ಅಂದ್ರೂ ಕೂಡ ಇಡೀ ರೋಡ್ ಇವ್ರಿಗೆ ಬೇಕೇನೋ ಅನ್ನೋ ರೀತಿ ಬರ್ತಾರೆ. ರೋಡ್ ಎಷ್ಟೇ ವಿಶಾಲವಾಗಿದ್ರೂ ಕೂಡ ಬೇರೆ ವಾಹನಗಳಿಗೆ ಹೋಗೋದಕ್ಕೆ ಜಾಗನೇ ಇರೋದಿಲ್ಲ. ಇನ್ನು ಅಕ್ಕಪಕ್ಕ ಬಿಎಂಟಿಸಿ ಬಸ್ ಅಕ್ಕಪಕ್ಕ ಯಾವ್ದಾದ್ರೂ ಟೂ ವೀಲರ್ ವೆಹಿಕಲ್ ಹೋಗ್ತಾ ಇದೆ ಅಂತಂದ್ರೂ ಇವರಿಗೆ ಕಣ್ಣೇ ಕಾಣಿಸಲ್ಲ. ಇವರು ಬ್ರೇಕು ಹಾಕಲ್ಲ, ಹೇಗ್ ಬೇಕು ಹಾಗೆ ಯಾವ ಬೇಕಾ ಸ್ಪೀಡ್ನಲ್ಲಿ ಗಾಡಿ ಓಡಿಸ್ತಾರೆ. ಇವರಿಗೆ ಕಾನೂನು, ನೀತಿ, ನಿಯಮ, ಟ್ರಾಫಿಕ್ ಪೊಲೀಸ್ ಯಾವುದರ ಬಗ್ಗೆನೂ ಕೂಡ ಕಾಳಜಿ ಇಲ್ವಾ ಅಂತ. ಅಟ್ಲೀಸ್ಟ್ ಜನರ ಪ್ರಾಣದ ಬಗ್ಗೆನೂ ಕೂಡ ಕಾಳಜಿ ಇಲ್ವಾ ಅಂತ. ಇಂತಹ ಸಾಕಷ್ಟು ಪ್ರಕರಣಗಳು ಆಗಿರೋದನ್ನ ನಾವೇ ಬ್ರೇಕ್ ಮಾಡಿದ್ದೀವಿ, ನಾವೇ ಸುದ್ದಿ ಮಾಡಿದ್ದೀವಿ. ಆದ್ರೆ ಎಚ್ಚೆತ್ತುಕೊಳ್ಳುವಂತಹ ಯಾವ ಲಕ್ಷಣಗಳೂ ಇಲ್ಲ. ನೋಡಿ ಅಲ್ಲಿ ಮತ್ತೊಂದು ಆಕ್ಸಿಡೆಂಟ್ ಹೇಗಾಗಿದೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರೆಸ್ಪಾಂಡೆಂಟ್ ಸತ್ತಾರ್ ಪ್ರತ್ಯಕ್ಷ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಬಿಎಂಟಿಸಿ ಚಾಲಕನ ನಿರ್ಲಕ್ಷ್ಯದಿಂದ ಸವಾರನೊಬ್ಬ ಸಂಕಷ್ಟಕ್ಕೆ ಸಿಲುಕಿರುವಂತಹ ಘಟನೆಯೊಂದು ನಡೆದಿದೆ. ಸದ್ಯ ನಾನೀಗ ಅದೇ ಜಾಗದಲ್ಲಿದ್ದೀನಿ. ಮೊನ್ನೆ ಅಂದ್ರೆ ಶುಕ್ರವಾರ ಸಂಜೆ 6:10 ಸುಮಾರಿಗೆ ಇದೇ ಜಾಗದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಂದ್ರೆ ದ್ವಿಚಕ್ರ ವಾಹನ ಸವಾರ ಸಿಗ್ನಲ್ ನಲ್ಲಿ ನಿಂತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಬಂದಂತಹ ಬಿಎಂಟಿಸಿ ಬಸ್ ಏನಿದೆ ಆತ ಏಕಾಏಕಿ ಬಲಭಾಗಕ್ಕೆ ಬರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಿಂತಹ ದ್ವಿಚಕ್ರ ವಾಹನಕ್ಕೆ ಟಚ್ ಆಗುತ್ತೆ. ಕೂಡಲೇ ದ್ವಿಚಕ್ರ ವಾಹನದ ಸವಾರ ಕೆಳಗಡೆ ಬೀಳ್ತಾನೆ. ಬಟ್ ಆ ಒಂದು ಟೈಮ್ ನಲ್ಲಿ ಬಿಎಂಟಿಸಿ ಬಸ್ ಕೂಡ ಮೂವ್ ಆಗುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಸವಾರನ ಜೀವಕ್ಕೆ ಸಂಚಕಾರ ಎದುರಾಗ್ತಾ ಇತ್ತು. ಬಸ್ಸಿನ ಹಿಂಬದಿ ಚಕ್ರ ಆತನ ತಲೆ ಮೇಲೆ ಹರಿಯುವಂತಹ ಸಾಧ್ಯತೆ ಇತ್ತು. ಬಟ್ ಇಷ್ಟಾದ್ರೂ ಕೂಡ ಬಿಎಂಟಿಸಿ ಚಾಲಕ ಬಸ್ ಅನ್ನು ನಿಲ್ಲಿಸದೆ ಮೂವ್ ಆಗಿರೋದು ಇದೀಗ ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ಸ್ಥಳೀಯರು ಆಗಿರಬಹುದು, ಅಲ್ಲಿ ಸವಾರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಹಲವು ತಿಂಗಳಿನಿಂದ ಬಿಎಂಟಿಸಿ ಬಸ್ ನಲ್ಲಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಪದೇ ಪದೇ ಕೆಟ್ಟು ನಿಂತಿರೋ ಟ್ರಾಫಿಕ್ ಕೂಡ ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ದ್ವಿಚಕ್ರ ವಾಹನ ಸವಾರರಾಗಿರಬಹುದು, ಬಿಎಂಟಿಸಿ ನಡುವಿನ ಕಿರಿಕ್ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಈ ರೀತಿಯ ಏನು ಪ್ರಕರಣ ಪದೇ ಪದೇ ಮರುಕಳಿಸ್ತಾ ಇದ್ರು ಕೂಡ ಮತ್ತೆ ಬಿಎಂಟಿಸಿ ಚಾಲಕರ ಈ ರೀತಿಯ ವರ್ತನೆ ಇದೀಗ ದ್ವಿಚಕ್ರ ವಾಹನ ಸವಾರ ಏನು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಇದಕ್ಕೊಂದು ಶಾಶ್ವತ ಪರಿಹಾರ ಕೂಡ ಕೊಡಬೇಕಾಗಿದೆ. ಯಾಕಂದ್ರೆ ಬಿಎಂಟಿಸಿ ಚಾಲಕರು ಮತ್ತು ಸವಾರ ನಡುವಿನ ಕಿರಿಕ್ ಪದೇ ಪದೇ ನಡೀತಾ ಇದೆ, ಇದು ಮರುಕಳಿಸ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಬೇಕಾದ್ರೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಬಿಎಂಟಿಸಿ ಹಾಗೂ ಸಂಚಾರಿ ಪೊಲೀಸರು ಕೂಡ ಕ್ರಮ ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.